ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಅಕ್ಕ ಮಹಾದೇವಿಯವರ ವಚನವಾಗಿರ್ತಕ್ಕಂತಹ ಡೋಂಟ್ ಡಿಸ್ಪೈಸ್ ಮೀ ಈ ಒಂದು ವಚನದ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಅಕ್ಕ ಮಹಾದೇವಿಯರ ವಚನದ ಟ್ರಾನ್ಸ್ಲೇಷನ್ ಆಗಿರತಕ್ಕಂತಹ ಡೋಂಟ್ ಡಿಸ್ಪೈಸ್ ಮೀ ಈ ಒಂದು ವಚನವು ಅಕ್ಕ ಮಹಾದೇವಿಯವರ ಅಖಂಡ ಶರಣಭಾವ, ತೀವ್ರವಾದಂತಹ ವೈರಾಗ್ಯ ಮತ್ತು ಪರಮಾತ್ಮನಲ್ಲಿರುವಂತಹ ಅಚಲವಾದ ವಿಶ್ವಾಸವನ್ನು ವ್ಯಕ್ತಪಡಿಸ್ತಕ್ಕಂತಹ ಸಾಲುಗಳಾಗಿರುತ್ತೆ. ಅವರು ಚನ್ನಮಲ್ಲಿಕಾರ್ಜುನನ ಅಂಕಿತ ನಾಮದಲ್ಲಿ ಬರೆದಿರ್ತಾರೆ. ಚನ್ನಮಲ್ಲಿಕಾರ್ಜುನನನ್ನ ತಮ್ಮ ಒಂದು ಸರ್ವಸ್ವ ಅಂತ ಅವರು ಭಾವಿಸಿರ್ತಾರೆ. ಅವರ ಮೇಲಿಟ್ಟಿರ್ತಕ್ಕಂತಹ ಅಚಲವಾದಂತಹ ಒಂದು ನಂಬಿಕೆಯನ್ನ ಈ ಒಂದು ಸಾಲುಗಳು ವ್ಯಕ್ತಪಡಿಸುತ್ತೆ. ಈ ಒಂದು ಶೀರ್ಷಿಕೆಯನ್ನ ಗಮನಿಸಿದಾಗ ಡೋಂಟ್ ಡಿಸ್ಪೈಸ್ ಮೀ, ನನ್ನನ್ನು ದ್ವೇಷಿಸಬೇಡಿ ಅಥವಾ ತಿರಸ್ಕರಿಸಬೇಡಿ. ಅಂದರೆ ಅಕ್ಕ ಮಹಾದೇವಿಯವರು ಹೇಳಲು ಹೊರಟಿರ್ತಕ್ಕಂಥದ್ದು ಕೇವಲ ಹೊರಗಿನ ನೋಟದಿಂದಾಗಲಿ ಅಥವಾ ಲೋಕದ ಮಾತಿನಿಂದಾಗಲಿ ನನ್ನನ್ನು ಕೀಳಾಗಿ ಕಾಣಬೇಡಿ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಡಿಸ್ಪೈಸ್ ಮೀ, ನನ್ನನ್ನು ಜಡ್ಜ್ ಮಾಡಬೇಡಿ, ದ್ವೇಷಿಸಬೇಡಿ, ತಿರಸ್ಕಾರ ಮಾಡಬೇಡಿ, ನನ್ನ ಹೊರಗಿನ ನೋಟದ ಬಗ್ಗೆ ನನ್ನನ್ನು ಕೀಳಾಗಿ ಕಾಣಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಡೋಂಟ್ ಡಿಸ್ಪೈಸ್ ಮೀ ಈ ಸಾಲುಗಳ ಕನ್ನಡದ ಸರಳವಾದಂತಹ ಎಕ್ಸ್ಪ್ಲನೇಷನ್ ಅನ್ನ ಹೇಳ್ತೇನೆ. ನಂತರ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಅಕ್ಕ ಮಹಾದೇವಿಯವರ ವಚನದ ಈ ಮೊದಲ ಸಾಲುಗಳಲ್ಲಿ ಡೋಂಟ್ ಡಿಸ್ಪೈಸ್ ಮೀ ಆಸ್ ಶಿ ಹೂ ಹ್ಯಾಸ್ ನೋ ಒನ್, ನನ್ನನ್ನು ದ್ವೇಷಿಸಬೇಡಿ, ತಿರಸ್ಕಾರ ಮಾಡಬೇಡಿ, ಇವಳಿಗೆ ಯಾರೂ ಇಲ್ಲ ಅಥವಾ ಇವಳು ಅನಾಥೆ ಎಂದು ತಿಳಿದು ನನ್ನನ್ನು ತಿರಸ್ಕರಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಲೌಕಿಕವಾಗಿ ನನಗೆ ಬಂಧು ಬಾಂಧವರು ಇಲ್ಲದೆ ಇರಬಹುದು, ಆದರೆ ನಾನು ಸದಾ ಚನ್ನಮಲ್ಲಿಕಾರ್ಜುನನಲ್ಲಿ ಅಂದರೆ ದೇವರಲ್ಲಿ ಆಶ್ರಯವನ್ನ ಪಡೆದವಳು, ಆ ಅನಾಥ ರಕ್ಷಕನ ಆಶ್ರಯ ಇರುವವಳು ಅನಾಥಳಲ್ಲ ಎಂಬ ದೃಢತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಡೋಂಟ್ ಡಿಸ್ಪೈಸ್ ಮೀ ಆಸ್ ಶಿ ಹೂ ಹ್ಯಾಸ್ ನೋ ಒನ್, ಇವಳಿಗೆ ಯಾರು ಇಲ್ವಲ್ಲ, ಇವಳೊಬ್ಬ ಅನಾಥೆ ಅಂತ ನನ್ನನ್ನು ತಿರಸ್ಕಾರ ಮಾಡಬೇಡಿ, ದ್ವೇಷ ಮಾಡಬೇಡಿ, ನನ್ನನ್ನು ಒಂದು ಕೀಳಾಗಿ ಕಾಣಬೇಡಿ. ನಾನು ಸದಾ ಚನ್ನಮಲ್ಲಿಕಾರ್ಜುನ ಆಶ್ರಯದಲ್ಲಿರೋಳು, ಆ ರಕ್ಷಕನ ಆಶ್ರಯನ ಪಡೆದಿರೋದ್ರಿಂದ ನಾನು ಅನಾಥಳಲ್ಲ ಅಂತಕ್ಕಂಥ ಒಂದು ನಂಬಿಕೆಯ ಮಾತನ್ನ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಒನ್ ಟು ಬಿ ಅಫ್ರೈಡ್ ವಾಟ್ ಎವರ್ ಯು ಡೂ, ನೀವು ಏನೇ ಮಾಡಿದರೂ, ನನ್ನನ್ನು ಎಷ್ಟೇ ಹಿಂಸಿಸಿದರೂ ಅಥವಾ ಎಷ್ಟೇ ಪರೀಕ್ಷಿಸಿದರೂ ಕೂಡ ನಾನು ಹೆದರುವಳಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಒನ್ ಟು ಬಿ ಅಫ್ರೈಡ್ ವಾಟ್ ಎವರ್ ಯು ಡೂ, ನೀವು ಏನೇ ಮಾಡಿದರೂ, ಈ ಲೋಕವನ್ನು ಕುರಿತು ಹೇಳ್ತಾ ಇದ್ದಾರೆ. ಲೋಕದಲ್ಲಿ ನೀವು ಎಷ್ಟೇ ನನ್ನ ಬಗ್ಗೆ ಮಾತನಾಡಿದರೂ, ಎಷ್ಟೇ ಹಿಂಸಿಸಿದರೂ ನಾನು ಹೆದರಿಕೆಯನ್ನು ಹೊಂದುವಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲೌಕಿಕ ಭಯ, ಅಪಮಾನ, ನಿಂದನೆ ಇವೆಲ್ಲವೂ ಸಹ ಶಿವಭಕ್ತಿಯ ಎದುರು ನಿಲ್ಲಲಾರವು. ಭಗವಂತನ ಮೇಲೆ ಸಂಪೂರ್ಣ ವಿಶ್ವಾಸ ಇರುವುದರಿಂದ ಈ ಲೋಕದ ಭಯ ನನಗಿಲ್ಲ, ನೀವು ಏನೇ ಮಾಡಿದರೂ ನಾನು ಭಯಪಡುವಳಲ್ಲ ಅಂತ ಹೇಳಿ ಈ ಸಾಲಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಇನ್ನು ನಂತರ ಐ ಎಕ್ಸಿಸ್ಟ್ ಚೀವಿಂಗ್ ಡ್ರೈ ಲೀವ್ಸ್ ಮೈ ಲೈಫ್ ರೆಸ್ಟಿಂಗ್ ಆನ್ ಎ ನೈಫ್ ಎಡ್ಜ್. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳಿರ್ತಕ್ಕಂಥದ್ದು ಐ ಎಕ್ಸಿಸ್ಟ್, ನಾನು ಬದುಕಿರ್ತೇನೆ ಅಂತ. ಹೇಗೆ? ಚೀವಿಂಗ್ ಡ್ರೈ ಲೀವ್ಸ್, ಒಣಗಿದ ಎಲೆಗಳನ್ನ ಚೀವಿಂಗ್ ಜಿಗಿಯುತ್ತಾ ತಿನ್ನುತ್ತಾ ನಾನು ಬದುಕಿದ್ದೇನೆ ಅಂತ. ನಾನು ಕೇವಲ ಬದುಕನ್ನು ಸಾಗಿಸಲು ಅಲ್ಪವಾದ ಮತ್ತು ನೀರಸವಾದಂತಹ ಆಹಾರವನ್ನ, ಒಣ ಎಲೆಗಳೆಂಬ ಒಂದು ರೂಪಕವನ್ನ ಹೇಳ್ತಾ ಇಲ್ಲಿ ಅವುಗಳನ್ನು ಸೇವಿಸುತ್ತಾ ಅತ್ಯಂತ ಕಷ್ಟಕರವಾದ ಬದುಕು ಸಾಗಿಸ್ತಾ ಇದ್ದೇನೆ. ಇದು ಲೌಕಿಕ ಸುಖಗಳನ್ನು ತ್ಯಜಿಸಿರುವ ತೀವ್ರ ವೈರಾಗ್ಯವನ್ನ ಈ ಸಾಲು ಹೇಳುತ್ತೆ. ನಾನು ಸಂಪದ್ಭರಿತವಾಗಿ ಐಷಾರಾಮಿಯಾಗಿ ಆಹಾರವನ್ನು ತಿಂತ ಒಂದು ಲೌಕಿಕ ಅಂದರೆ ಕಂಫರ್ಟ್ಸ್, ಒಳ್ಳೆಯ ಸುಖ ಜೀವನವನ್ನು ಮಾಡ್ತಾ ಇಲ್ಲ, ನಾನು ಕೇವಲ ಒಣಗಿದ ಎಲೆಗಳನ್ನು ಜಿಗಿಯುತ್ತಾ ನಾನು ಬದುಕಿದ್ದೇನೆ ಅಂತ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಅಕ್ಕ ಮಹಾದೇವಿಯವರು ಸುಖಗಳನ್ನು ತ್ಯಜಿಸಿರುವ ಒಂದು ವಿರಹ ಅಥವಾ ಒಂದು ವೈರಾಗ್ಯದ ಜೀವನದ ಬಗ್ಗೆ ಹೇಳಿರ್ತಕ್ಕಂಥ ಸಾಲು. ಮೈ ಲೈಫ್ ರೆಸ್ಟಿಂಗ್ ಆನ್ ಎ ನೈಫ್ ಎಡ್ಜ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಜೀವನವು ಇರುವುದು ಒಂದು ನೈಫ್ ಮೀನ್ಸ್ ಒಂದು ಚಾಕುವಿನ ಒಂದು ಚೂಪಾದ ಹಲಗಿನ ಮೇಲೆ ನಿಂತಿದೆ ನನ್ನ ಜೀವನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ನನ್ನ ಬದುಕು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ,
ಪ್ರತಿ ಕ್ಷಣವೂ ಸಾವಿನ ಭಯ ಅಥವಾ ದೊಡ್ಡ ಪರೀಕ್ಷೆಯಂತಿದೆ ನನ್ನ ಜೀವನ. ಈ ಸಾಲು ಒಂದು ವಿರಕ್ತ ಜೀವನದ ತೀವ್ರ ಸಂಕಷ್ಟ ಮತ್ತು ಕಠಿಣತೆಯನ್ನ ಸೂಚಿಸ್ತಾ ಇದೆ. ಅಕ್ಕ ಮಹಾದೇವಿಯವರು ಈ ಸಾಲನ್ನು ಹೇಳ್ತಾ ತನ್ನ ಬದುಕು ಎಷ್ಟು ಅಪಾಯಕಾರಿಯಾಗಿದೆ, ಪ್ರತಿ ಕ್ಷಣವೂ ಒಂದು ಸಾವಿನ ಭಯ ಅಥವಾ ನನ್ನ ಜೀವನವೇ ಒಂದು ಅತಿ ದೊಡ್ಡ ಪರೀಕ್ಷೆ. ಇದು ಆ ಅಕ್ಕ ಮಹಾದೇವಿಯರ ವಿರಕ್ತ ಜೀವನದ ಒಂದು ಸಂಕಷ್ಟ ಮತ್ತು ಕಠಿಣತೆಯನ್ನ ಸೂಚಿಸುವಂತಹ ಸಾಲಾಗಿರುತ್ತೆ. ಆ ಎಕ್ಸಿಸ್ಟ್ ಅಚೀವಿಂಗ್ ಡ್ರೈವ್ ಲೈಫ್ಸ್ ಅಂದ್ರೆ ನಾನು ಒಣ ಎಲೆಗಳನ್ನ ತಿಂದು ಬದುಕ್ತಾ ಇದ್ದೇನೆ. ಮೈ ಲೈಫ್ ರೆಸ್ಟಿಂಗ್ ಆನ್ ಎ ನೈಫ್ ಏಡ್ಜ್, ನನ್ನ ಜೀವನವು ಕತ್ತಿಯ ಅಲಗಿನ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ನಂತರ ಇಫ್ ಯು ಮಸ್ಟ್ ಟಾರ್ಮೆಂಟ್ ಮೀ ಚನ್ನಮಲ್ಲಿಕಾರ್ಜುನನೇ, ಒಂದು ವೇಳೆ ನೀನು ನನ್ನನ್ನು ಪರೀಕ್ಷಿಸಬೇಕು ಅಥವಾ ಹಿಂಸಿಸಬೇಕು ಏನೆಂದಾದರೂ ಬಯಸಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅಕ್ಕ ಮಹಾದೇವಿಯವರ ಆರಾಧ್ಯ ದೈವವಾಗಿರ್ತಕ್ಕಂತಹ ಚನ್ನಮಲ್ಲಿಕಾರ್ಜುನನೇ, ಒಂದು ವೇಳೆ ನೀನು ನನ್ನನ್ನು ಪರೀಕ್ಷಿಸಬೇಕಂತ ಅಂದ್ಕೊಂಡಿದೀಯಾ ಅಥವಾ ನನ್ನನ್ನು ಹಿಂಸಿಸಬೇಕೆಂದಾದರೂ ಬಯಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಭಕ್ತನಿಗೆ ಬರುವ ಸಂಕಷ್ಟಗಳು ಲೋಕದಿಂದ ಬಂದಿದ್ದರೂ ಅಕ್ಕ ಮಹಾದೇವಿಯವರು ಅದನ್ನ ತಮ್ಮ ಪ್ರಿಯನಾದ ಶಿವನೇ ನೀಡಿದ ಪರೀಕ್ಷೆಯಿಂದ ಅವರು ಸ್ವೀಕರಿಸ್ತಾರೆ. ಇದು ದೇವರ ನಿರ್ಧಾರಕ್ಕೆ ಶರಣಾಗುವ ಭಕ್ತಿಯ ಭಾವವಾಗಿರುತ್ತೆ. ಇನ್ನು ಕೊನೆಯ ಸಾಲಲ್ಲಿ ಮೈ ಲೈಫ್ ಮೈ ಬಾಡಿ ಐ ವಿಲ್ ಆಫರ್ ಯು ಆ್ಯಂಡ್ ಬಿ ಕ್ಲೆನ್ಸ್ಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಜೀವ ಮತ್ತು ನನ್ನ ದೇಹವನ್ನು ನಿನಗೆ ಅರ್ಪಿಸುತ್ತೇನೆ ಮತ್ತೆ ಈ ಮೂಲಕ ಶುದ್ಧಳಾಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆಗಳು, ಕಷ್ಟಗಳು ಮತ್ತು ಹಿಂಸೆಗಳಿಂದ ನನ್ನ ಜೀವವೇ ಹೋದರೂ ನನ್ನ ಎಲ್ಲವನ್ನು ನಿನಗೆ ಸಮರ್ಪಿಸಿರುವುದರಿಂದ ನಾನು ಪರಿಶುದ್ಧಳಾಗ್ತೇನೆ. ಕಷ್ಟಗಳೇ ಶರೀರ ಮತ್ತು ಮನಸ್ಸಿನ ಕಲ್ಮಶಗಳನ್ನು ಹೋಗಲಾಡಿಸುವ ಸಾಧನ ಎಂಬ ಶರಣ ಭಾವವನ್ನು ಇಲ್ಲಿ ಅಕ್ಕ ಮಹಾದೇವಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಅಕ್ಕ ಮಹಾದೇವಿಯವರ ಒಂದು ಡೋಂಟ್ ಡಿಸ್ಪೈಸ್ ಮೀ ಒಂದು ಸಾಲುಗಳ ಕನ್ನಡದ ಒಂದು ಸಾರಾಂಶ ಆಗಿರುತ್ತೆ. ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.